ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 215ನೆಯ ತಿರುನಾಮ ನಿಮಿಷಃ. ಬಾಲ್ಯದಲ್ಲಿ ಶ್ರೀರಾಮಾನುಜಾಚಾರ್ಯರು ಕಾಂಚೀಪುರದ ಸಮೀಪದ ತಿರುಪುಕ್ಕುಳಿಯಲ್ಲಿ ಯಾದವ ಪ್ರಕಾಶರ ಬಳಿ ವೇದಾಂತವನ್ನು ಕಲಿಯುತ್ತಿದ್ದರು. ಒಂದು ದಿನ ಯಾವುದೋ ಕಾರಣದಿಂದ ರಾಮಾನುಜಾಚಾರ್ಯರಿಗೆ ಪಾಠಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ. ಆ ದಿನ ಯಾದವ ಪ್ರಕಾಶರು ಚಾಂದೋಗ್ಯ ಉಪನಿಷತ್ತಿನ ಒಂದು ವಾಕ್ಯವನ್ನು ಬೋಧಿಸುತ್ತಿದ್ದರು. ಆ ವಾಕ್ಯವು ಭಗವಂತನ ಕಣ್ಣುಗಳ ಸೌಂದರ್ಯವನ್ನು ವರ್ಣಿಸುತ್ತದೆ. ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಂ ಏವಂ ಅಕ್ಷಿಣಿ. ಈ ವಾಕ್ಯದ ಅರ್ಥ, ಭಗವಂತನ ಕಣ್ಣುಗಳು ಕಪ್ಯಾಸಂ ಎಂಬ ಕಮಲದ ಹೂವಿನಂತೆ ಇವೆ. ಆದರೆ ಕಪ್ಯಾಸಂ ಎಂಬ ಪದವನ್ನು ಯಾದವ ಪ್ರಕಾಶರು ಕಪಿ ಮತ್ತು ಆಸಂ ಎಂಬ 2 ಭಾಗಗಳಾಗಿ ವಿಭಜಿಸಿದರು. ಕಪಿ ಎಂದರೆ ಕೋತಿ ಮತ್ತು ಆಸಂ ಎಂದರೆ ಹಿಂಭಾಗ ಎಂದು ಅರ್ಥ ಹೇಳಿ, ಭಗವಂತನ ಕಣ್ಣುಗಳು ಕೋತಿಯ ಹಿಂಭಾಗದ ಬಣ್ಣದಂತಿರುವ ಕಮಲದ ಹೂವಿನಂತಿವೆ ಎಂದು ವಿವರಿಸಿದರು. ಮರುದಿನ ಹಿಂದಿನ ದಿನದ ಪಾಠವನ್ನು ತಿಳಿದುಕೊಳ್ಳುವ ಉದ್ದೇಶದಿಂದ ರಾಮಾನುಜಾಚಾರ್ಯರು ಬೇಗನೆ ಗುರುಗಳ ಮನೆಗೆ ಬಂದರು. ಆ ಸಮಯದಲ್ಲಿ ಯಾದವ ಪ್ರಕಾಶರು ಎಣ್ಣೆ ಸ್ನಾನಕ್ಕೆ ಸಿದ್ಧರಾಗುತ್ತಿದ್ದರು. ಅವರು ರಾಮಾನುಜಾಚಾರ್ಯರನ್ನು ಕರೆದು, ನನ್ನ ತಲೆಗೆ ಎಣ್ಣೆ ಹಚ್ಚು ಎಂದು ಹೇಳಿದರು. ರಾಮಾನುಜಾಚಾರ್ಯರು ಗುರು ಸೇವೆ ಮಾಡುತ್ತಾ ನಿಂತಿದ್ದಾಗ ಉಳಿದ ವಿದ್ಯಾರ್ಥಿಗಳು ಅಲ್ಲಿಗೆ ಬಂದರು. ಆಗ ಯಾದವ ಪ್ರಕಾಶರು, ನೆನ್ನೆ ಹೇಳಿದ ಪಾಠವನ್ನು ರಾಮಾನುಜನಿಗೆ ಹೇಳಿ ಎಂದು ವಿದ್ಯಾರ್ಥಿಗಳಿಗೆ ಸೂಚಿಸಿದರು. ವಿದ್ಯಾರ್ಥಿಗಳು, ಭಗವಂತನ ಕಣ್ಣುಗಳು ಕೋತಿಯ ಹಿಂಭಾಗದ ಬಣ್ಣದಂತಿರುವ ಕಮಲದ ಹೂವಿನಂತಿವೆ ಎಂದು ಯಾದವ ಪ್ರಕಾಶರು ಹೇಳಿದ್ದ ಅರ್ಥವನ್ನೇ ಮತ್ತೆ ವಿವರಿಸಿದರು. ಆ ಮಾತನ್ನು ಕೇಳಿದ ತಕ್ಷಣ ಭಗವಂತನ ಮೇಲೆ ಅಪಾರ ಭಕ್ತಿ ಇದ್ದ ರಾಮಾನುಜಾಚಾರ್ಯರಿಗೆ ತುಂಬ ದುಃಖವಾಯಿತು. ಭಗವಂತನ ಸುಂದರ ಕಣ್ಣುಗಳನ್ನು ಕೋತಿಯ ಹಿಂಭಾಗಕ್ಕೆ ಹೋಲಿಸುವುದು ಅವರಿಗೆ ಎಷ್ಟು ಸರಿಯಲ್ಲವೆಂದು ಅನಿಸಿತೋ ಅವರ ಕಣ್ಣಲ್ಲಿ ಕಣ್ಣೀರು ತುಂಬಿ ಬಂತು. ಆ ಬಿಸಿ ಕಣ್ಣೀರಿನ ಹನಿಗಳು ಯಾದವ ಪ್ರಕಾಶರ ಭುಜದ ಮೇಲೆ ಬಿದ್ದವು. ಯಾದವ ಪ್ರಕಾಶರಿಗೆ ಯಾರೋ ಬಿಸಿ ನೀರನ್ನು ಸುರಿದಂತಾಯಿತು. ಅವರು ತಿರುಗಿ ನೋಡಿದಾಗ ರಾಮಾನುಜಾಚಾರ್ಯರು ಕಣ್ಣೀರು ಹಾಕುತ್ತಿರುವುದನ್ನು ನೋಡಿ ಆಶ್ಚರ್ಯದಿಂದ, ಏನಾಯಿತು, ಏಕೆ ಅಳುತ್ತಿದ್ದೀಯಾ ಎಂದು ಕೇಳಿದರು. ಶ್ರೀರಾಮಾನುಜಾಚಾರ್ಯರು ತಮ್ಮ ಕಣ್ಣೀರನ್ನು ಒರೆಸಿಕೊಂಡು, ಭಗವಂತನ ಮಹಿಮೆಯನ್ನು ಹಾಡುವ ವೇದಗಳು ಭಗವಂತನ ಕಣ್ಣುಗಳನ್ನು ಎಂದಿಗೂ ಕೋತಿಯ ಹಿಂಭಾಗಕ್ಕೆ ಹೋಲಿಸುವುದಿಲ್ಲ ಎಂದು ವಿನಯದಿಂದ ಹೇಳಿದರು. ಆಗ ಯಾದವ ಪ್ರಕಾಶರು, ಹಾಗಾದರೆ ಕಪ್ಯಾಸಂ ಎಂಬ ಪದಕ್ಕೆ ನೀನು ಯಾವ ಅರ್ಥ ಹೇಳುತ್ತೀಯಾ ಎಂದು ಪ್ರಶ್ನಿಸಿದರು. ಶ್ರೀರಾಮಾನುಜಾಚಾರ್ಯರು ಬಹಳ ಸುಂದರವಾಗಿ ಉತ್ತರಿಸಿದರು. ಕಪ್ಯಾಸಂ ಎಂಬ ಪದವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿ ಅದರ ನಿಜವಾದ ಅರ್ಥವನ್ನು ವಿವರಿಸಿದರು. ಅವರು ಈ ಸಂಸ್ಕೃತ ವಾಕ್ಯವನ್ನು ಹೇಳಿದರು. ಕಂ ಪಿಬತೀತ ಕಪಿಹಿ. ಅದರ ಅರ್ಥ ಹೀಗಿದೆ: ಕಂ ಎಂದರೆ ನೀರು, ಪಿಬತಿ ಎಂದರೆ ಕುಡಿಯುವವನು, ನೀರನ್ನು ತನ್ನ ಕಿರಣಗಳಿಂದ ಮೇಲಕ್ಕೆ ಎಳೆದುಕೊಳ್ಳುವವನು ಸೂರ್ಯ. ಆದ್ದರಿಂದ ಇಲ್ಲಿ ಕಪಿ ಎಂದರೆ ಸೂರ್ಯ ಮತ್ತು ಆಸಂ ಎಂದರೆ ಅರಳಿರುವುದು. ಹೀಗಾಗಿ ಕಪ್ಯಾಸಂ ಎಂದರೆ ಸೂರ್ಯನ ಕಿರಣಗಳಿಂದ ಅರಳಿದ ಕಮಲ. ಆದ್ದರಿಂದ ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಂ ಏವಂ ಅಕ್ಷಿಣಿ ಎಂಬ ವಾಕ್ಯದ ಅರ್ಥ, ಭಗವಂತನ ಕಣ್ಣುಗಳು ಬೆಳಗಿನ ಸೂರ್ಯನ ಮೃದುವಾದ ಕಿರಣಗಳಿಂದ ಈಗಷ್ಟೇ ಅರಳಿದ ಸುಂದರ ಕಮಲದ ಹೂವಿನಂತಿವೆ ಎಂದು ಶ್ರೀರಾಮಾನುಜಾಚಾರ್ಯರು ವಿವರಿಸಿದರು. ಹೀಗೆ ಚಾಂದೋಗ್ಯ ಉಪನಿಷತ್ತು ಮೊದಲಿನಿಂದಲೂ ಭಗವಂತನ ಕಣ್ಣುಗಳ ಅದ್ಭುತ ಸೌಂದರ್ಯವನ್ನೇ ವರ್ಣಿಸುತ್ತಿದೆ ಎಂದು ಅವರು ತಿಳಿಸಿಕೊಟ್ಟರು. ಯಾದವ ಪ್ರಕಾಶರಿಗೆ ರಾಮಾನುಜಾಚಾರ್ಯರ ವಿವರಣೆ ಸರಿ ಎಂದು ತಿಳಿಯಿತು. ಆದರೆ ಅಹಂಕಾರದಿಂದ ಅದನ್ನು ಒಪ್ಪಿಕೊಳ್ಳಲಿಲ್ಲ. ಅಂದಿನಿಂದ ಶ್ರೀರಾಮಾನುಜಾಚಾರ್ಯರ ಮೇಲಿನ ಅವರ ಕೋಪ ಇನ್ನಷ್ಟು ಹೆಚ್ಚಾಯಿತು. ಕೊನೆಗೆ ಶ್ರೀರಾಮಾನುಜಾಚಾರ್ಯರು ಭಗವಂತನ ಮಹಿಮೆಯನ್ನು ಮೊದಲಿನಿಂದಲೇ ಅರಿತಿದ್ದ ಮತ್ತೊಬ್ಬ ಮಹಾನ್ ಆಚಾರ್ಯರ ಶರಣಾದರು. ಆದರೆ ಯಾದವ ಪ್ರಕಾಶರಿಗೆ ಉಪನಿಷತ್ತಿನ ಈ ವಾಕ್ಯದ ಸರಿಯಾದ ಅರ್ಥವನ್ನು ಏಕೆ ತಿಳಿಯಲಿಲ್ಲ? ಅದಕ್ಕೆ ಕಾರಣ ತುಂಬ ಸರಳ.
ಯಾದವ ಪ್ರಕಾಶರ ಮನಸ್ಸು ಅಹಂಕಾರ ಮತ್ತು ಅಸೂಯೆಯಿಂದ ತುಂಬಿತ್ತು. ಅವರಿಗೆ ಭಗವಂತನ ಅನುಗ್ರಹವಿರಲಿಲ್ಲ. ಭಗವಂತನ ಅನುಗ್ರಹವಿಲ್ಲದೆ ಅವರ ದಿವ್ಯ ಕಣ್ಣುಗಳ ಸೌಂದರ್ಯವನ್ನು ಸರಿಯಾಗಿ ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ? ಸಂಸ್ಕೃತದಲ್ಲಿ ನಿಮಿಷ ಎಂದರೆ ಕಣ್ಣು ಮಿಟಿಕಿಸುವುದು ಅಥವಾ ಕಣ್ಣು ಮುಚ್ಚುವಷ್ಟು ಚಿಕ್ಕ ಕ್ಷಣ ಎಂದು ಅರ್ಥ. ನಿಮಿಷಃ ಎಂದರೆ ತನ್ನ ಭಕ್ತರಿಗೆ ವೈರಿಗಳಾದವರ ಕಡೆಗೆ ತನ್ನ ಕರುಣೆಯ ದೃಷ್ಟಿಯನ್ನು ಹರಿಸದವನು ಎಂದು ಅರ್ಥ. ಮತ್ಸ್ಯಮೂರ್ತಿಯಾಗಿ ಅವತರಿಸಿದ ಭಗವಂತನು ದುಷ್ಟರ ಮೇಲೆ ತನ್ನ ಕರುಣೆಯ ದೃಷ್ಟಿಯನ್ನು ಹರಿಸಲಿಲ್ಲ. ಅವರನ್ನು ಮಹಾಪ್ರಳಯದಲ್ಲೇ ನಾಶವಾಗಲು ಬಿಟ್ಟನು. ನಾವು ಪ್ರತಿದಿನ ನಿಮಿಷಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ಒಳ್ಳೆಯ ಮನಸ್ಸನ್ನು ನೀಡಿ ಸದಾ ತನ್ನ ಕರುಣೆಯ ದೃಷ್ಟಿಯನ್ನು ನಮ್ಮ ಮೇಲೆ ಹರಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.